Hello everyone, welcome to Square Catalyst YouTube channel, and we have to continue here. Okay, yes, that is units of measurement. So ಏನಿದು units of measurement? So ನಾವು 3 type of units ನಾವಿಲ್ಲಿ ಅರ್ಥ ಮಾಡ್ಕೊತಾ ಇದೀವಿ measurement purpose ಗೆ. ಒಂದು length, ಇನ್ನೊಂದು weight, ಇನ್ನೊಂದು money. ಓಕೆನಾ? ಸೊ ಲೆಂತ್ ಅಂತ ಬಂದಾಗ ಲೆಂತ್ ಅಲ್ಲಿ 3 ಟೈಪ್ಸ್ ಓದ್ತೀರಾ. ಓಕೆ, ಸೊ ಯಾವ್ದಾದ್ರು 3 ಟೈಪ್ ಅಂದ್ರೆ ಒಂದು ಸೆಂಟಿಮೀಟರ್ ಟು meter and meter to centimeter, then meter and millimeter. ಓಕೆ, ಸೊ ಇಷ್ಟುದು ಕನ್ವರ್ಷನ್ಸ್. ಮಿಲಿಮೀಟರ್ನ ಶಾರ್ಟ್ ಫಾರ್ಮ್ ಆಗಿ ಅಂತ ಹೇಳ್ತೀವಿ. ಓಕೆ, ಸೊ ಸೆಂಟಿಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡೋದು, ಸೆಂಟಿಮೀಟರ್ ಇಂದ ಮಿಲಿಮೀಟರ್ ಕನ್ವರ್ಟ್ ಮಾಡೋದು, ಮೀಟರ್ ಇಂದ ಮಿಲಿಮೀಟರ್, ಮಿಲಿಮೀಟರ್ ಇಂದ ಮೀಟರ್, ಮಿಲಿಮೀಟರ್ ಇಂದ ಸೆಂಟಿಮೀಟರ್, ಈ ರೀತಿ. ಓಕೆ, 3 ವೇರಿಯೇಬಲ್ಸ್ ಯಾವ್ದದು? ಸೆಂಟಿಮೀಟರ್, ಮೀಟರ್ ಅಂಡ್ ಮಿಲಿಮೀಟರ್ ಲೆಂತ್ ಅಲ್ಲಿ. ವೇಟ್ ಅಂತ ಬಂದಾಗ ಕೆಜಿ ಮತ್ತೆ ಗ್ರಾಮ್ಸ್ ಎರಡೇ, ಕೆಜಿ ಗ್ರಾಮ್ಸ್. ಮನಿ ಅಂತ ಬಂದಾಗ ಪೈಸಾ ಅಂಡ್ ರುಪಿ. ಓಕೆನಾ? ಸೊ ಇಷ್ಟು ಟಾಪಿಕ್ ಓದ್ತೀರಾ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ಲಿ. ಸೊ ಫಸ್ಟ್ ಟಾಪಿಕ್ ಬಂದು ಸೆಂಟಿಮೀಟರ್ ಇಂದ ಮೀಟರ್ ಕನ್ವರ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು 3 ಫಾರ್ಮುಲಾಸ್ ಬರುತ್ತೆ, ಅದನ್ನ ನೀಟಾಗಿ ಅರ್ಥ ಮಾಡ್ಕೊಬಿಡಿ. ಒಂದು 1 ಮೀಟರ್ಗೆ 1 ಮೀಟರ್ನ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಅಂದ್ರೆ 100 ಪಾರ್ಟ್ಸ್. ಸೊ 100 ಪಾರ್ಟ್ಸ್ ಏನಂತ ಕರಿತೀವಿ? ಸೆಂಟಿಮೀಟರ್. ಸೊ 1 ಮೀಟರ್ನ 100 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಅಂದ್ರೆ 100 ಸೆಂಟಿಮೀಟರ್ ಸೇರಿದ್ರೆ ನಮಗೆ ಒಂದು ಮೀಟರ್ ಸಿಗುತ್ತೆ. ಓಕೆ, ಸೊ ಅದೇ ರೀತಿ 1 ಸೆಂಟಿಮೀಟರ್ನ ಮೀಟರ್ ಟರ್ಮ್ಸ್ ಅಲ್ಲಿ ಹೇಗೆ ಇಡೋದು? ಸೊ 1 ಸೆಂಟಿಮೀಟರ್ ಅಂದ್ರೆ 1/100. ಓಕೆ, 100 ಪಾರ್ಟ್ಸ್ ಅಲ್ಲಿ 1 ಅಂತ ಅರ್ಥ ಸೆಂಟಿಮೀಟರ್ ಅಂದ್ರೆ. ಸೊ ಇಟ್ ಇಸ್ ಇನ್ ಮೀಟರ್. ಸೊ ಕನ್ವರ್ಷನ್ ಅರ್ಥ ಆಯ್ತಾ? 1 ಮೀಟರಿಗೆ 100 ಸೆಂಟಿಮೀಟರ್, 1 ಸೆಂಟಿಮೀಟರ್ಗೆ 100 ಮೀಟರ್. ಸೆಂಟಿಮೀಟರ್ನ 100 ನಲ್ಲಿ ಮೀಟರ್ ನಲ್ಲಿ ಹೇಳ್ಬೇಕು ಅಂದ್ರೆ 1/100 ನ ಮಲ್ಟಿಪ್ಲೈ ಮಾಡಬೇಕು. ಇದು ಫಸ್ಟ್ ಒನ್, ಇವೆರಡು ಸೇರಿ. ಸೆಕೆಂಡ್ ಒನ್ ಬಂದು ಸೆಂಟಿಮೀಟರ್ ಇಂದ ಮಿಲಿಮೀಟರಿಗೆ. ಸೊ 1 ಸೆಂಟಿಮೀಟರ್ ಅಂದ್ರೆ 10 ಮಿಲಿಮೀಟರ್. ಇದು ನಿಮ್ ಸ್ಕೇಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಿರಲ್ಲ ಅದು. 1 ಸೆಂಟಿಮೀಟರ್ನ 10 ಮಿಲಿಮೀಟರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ, ಅಂದ್ರೆ ಡಿವೈಡ್ ಮಾಡಿದ್ದಾರೆ ಅಷ್ಟು ಪಾರ್ಟ್ಸ್ ಆಗಿ. ಆದ್ರೆ 1 ಮಿಲಿಮೀಟರ್ ಅಂದ್ರೆ ಎಷ್ಟು? ದಟ್ ಇಸ್ 1/10. ಓಕೆ, 1/10 ಪಾರ್ಟ್ಸ್ ಆಫ್ ಸೆಂಟಿಮೀಟರ್. 1 ಮಿಲಿಮೀಟರ್ ಅಂದ್ರೆ ಸೆಂಟಿಮೀಟರ್ ನಲ್ಲಿ 10 ಪಾರ್ಟ್ಸ್ ಅಲ್ಲಿ 1 ಪಾರ್ಟ್ ಅಂತ ಅರ್ಥ. ಇದು ಅಷ್ಟೇನೆ, ಮೀಟರ್ ನಲ್ಲಿ 1 ಮೀಟರ್ ನಲ್ಲಿ ಏನಿದೆ 100 ಪಾರ್ಟ್ಸ್, ಅದರಲ್ಲಿ 1 ಪಾರ್ಟ್ ಅಂದ್ರೆ 1 ಸೆಂಟಿಮೀಟರ್ ಅಂತ ಅರ್ಥ. ಥರ್ಡ್ ಒನ್ ಬಂದು ಮೀಟರ್ ಟು ಮಿಲಿಮೀಟರ್. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಆಯ್ತು, 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್ ಆಯ್ತು. ನಂಗೆ ಮೀಟರ್ ಇಂದ ಮಿಲಿಮೀಟರ್ ಬೇಕು, 1000 ಮಿಲಿಮೀಟರ್. ಸೊ 1 ಮಿಲಿಮೀಟರ್ ಅಂದ್ರೆ ಎಷ್ಟು? 1/1000 ಮೀಟರಿಗೆ. ಸೊ ನಿಮ್ಗೆ ಡೈರೆಕ್ಟ್ ಕ್ವೆಶನ್ಸ್ ಅವ್ರು ಕೇಳೋದು ಇದನ್ನ ಕೇಳೋದಕ್ಕಿಂತ ಹೆಚ್ಚಾಗಿ ಇದನ್ನ ಕೇಳ್ತಾರೆ, ಅಂದ್ರೆ ಫ್ರಾಕ್ಷನ್ ಅಲ್ಲಿ ಬರುತ್ತಲ್ಲ ಅದು. ಸೊ ನೀವೀಗ ಲಾಸ್ಟ್ ಕ್ಲಾಸ್ ಅಲ್ಲಿ ಫ್ರಾಕ್ಷನ್ ಬಗ್ಗೆ ಓದಿದ್ರಿ ಅಲ್ವಾ? ಸೊ ಈಗ 1/100 ನ ಫ್ರಾಕ್ಷನ್ ಟರ್ಮ್ಸ್ ಅಲ್ಲಿ ಹೇಗೆ ಬರೆಯೋದು? 1 is in the place of what? 1 is in the place of 100. ಸೊ 0 ಯೂನಿಟ್ ಪೊಸಿಷನ್ ಅಲ್ಲಿ ಏನಾರು ಇದೆಯಾ? ನೋ, 0 ಪಾಯಿಂಟ್ ಯೂನಿಟ್ ಪೊಸಿಷನ್ ಅಲ್ಲಿ ಪಾಯಿಂಟ್ ಬರುತ್ತೆ. 10th ಪೊಸಿಷನ್ ಅಲ್ಲಿ ಏನಿಲ್ಲ, 100th ಪೊಸಿಷನ್ ಅಲ್ಲಿ 1 ಇದೆ. ಸೊ ದಟ್ ಇಸ್ 0.01 ಮೀಟರ್. ಇದನ್ನ ಹೇಳೋದಾದ್ರೆ 0.1 ಸೆಂಟಿಮೀಟರ್. ಹಿಯರ್ 0.10th position 0, 100th position 0, 1000th position ಅಲ್ಲಿ 1. ಸೊ ದಟ್ ಇಸ್ ಮೀಟರ್. ಓಕೆ, ಸೊ ಇಷ್ಟು ಕನ್ವರ್ಷನ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಎಲ್ಲ ಪ್ರಾಬ್ಲಮ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಈಗ ಸೆಂಟಿಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಈಗ 1 ಸೆಂಟಿಮೀಟರ್ ಅಂದ್ರೆ ನಮಗೆ ಗೊತ್ತಿದೆ. 5 ಸೆಂಟಿಮೀಟರ್ಗೆ ಎಷ್ಟು ಮೀಟರ್ ಅಂತ ಕೇಳ್ತಾರೆ ನಿಮ್ಗೆ. ಅವಾಗ ಏನ್ ಮಾಡ್ಬೇಕು? 1/5 into 1/100 ಅಂತ ಮಾಡ್ಬೇಕು. ದಟ್ ಇಸ್ ನಥಿಂಗ್ ಬಟ್ 5/100 ಆಗುತ್ತೆ. ಓಕೆ, ಎಸ್, ಸಿ ಹಿಯರ್. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ರಿಟನ್ ಇನ್ ದ ಟೇಬಲ್. ಟೇಬಲ್ ಅಲ್ಲಿ ಬರ್ತಿದ್ದೀನಿ ನಾನು. 1 ಮಿಲಿಮೀಟರ್ಗೆ ಎಷ್ಟು ಸೆಂಟಿಮೀಟರ್, ಮಿಲಿಮೀಟರ್ ಟು ಸೆಂಟಿಮೀಟರ್ ಇಲ್ಲಿದೆ. ಓಕೆ, ಸೊ ಈಗ 5 ಮಿಲಿಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು. ಹೌ ಮೆನಿ ಸೆಂಟಿಮೀಟರ್ ಈಸ್ 5 ಮಿಲಿಮೀಟರ್? 5 ಮಿಲಿಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಡಿವೈಡೆಡ್ ಬೈ 10. ಸೊ ದಟ್ ಇಸ್ 5 into 1/10 ಅಂದ್ರೂ ಒಂದೇ, 5/10 ಅಂದ್ರೂ ಒಂದೇ. ಸೊ 5/10 ಅಂತಂದ್ರೇನು? 0.5. 5 is in the place of 10th. ಓಕೆ, and 12 ಮಿಲಿಮೀಟರ್ನ 12 ಮಿಲಿಮೀಟರ್. ಸೊ 12 ಮಿಲಿಮೀಟರ್ ಡಿವೈಡೆಡ್ ಬೈ 10 ಅಂತ ಅರ್ಥ. ಸೊ ಈ ಫಸ್ಟ್ ಡಿಜಿಟ್ ಏನಿದೆ ಅದು 10th ಪೊಸಿಷನ್ ಅಲ್ಲಿ ಇದೆ, ಸೆಕೆಂಡ್ ಡಿಜಿಟ್ 1th ಪೊಸಿಷನ್ ಅಲ್ಲಿ ಇದೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 2 ಡಿಜಿಟ್ ಬಂದಾಗ ಇದು 10th ಪೊಸಿಷನ್ ಅಲ್ಲಿ ಹೋಗುತ್ತೆ, 10th ಪಕ್ಕದಲ್ಲಿ ಏನಿರುತ್ತೆ ಆ ಪೊಸಿಷನ್ಗೆ
ನೆಕ್ಸ್ಟ್ ನಂಬರ್. ಸೊ ದಿಸ್ ಕಮ್ಸ್ ಫ್ರಮ್ 1. ಸೊ ಏನಾಯ್ತು ಈಗ ಡೆಸಿಮಲ್ ಪಾಯಿಂಟ್ 1.2 ಸೆಂಟಿಮೀಟರ್ ಆಯಿತು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. 132 ಬೈ 10 ಇತ್ತು ಅಂತ ಅನ್ಕೊಳ್ಳಿ. ಸೊ ಈಗ ಫಸ್ಟ್ ಡಿಜಿಟ್ ಏನಿದೆ ಅದು 10th ಪೊಸಿಷನ್ ಇರುತ್ತೆ, ಅಂದರೆ 2 10th ಪೊಸಿಷನಲ್ಲಿ ಇರುತ್ತೆ. ಅದ್ರ ಪಕ್ಕದ 3 1's ಪೊಸಿಷನ್, ಅದ್ರ ಪಕ್ಕದ್ದು 100th ಪೊಸಿಷನ್. ಸೊ ಈಗ ಏನಂತ ಬರಿಬೋದು ಇದನ್ನ 13 ಪಾಯಿಂಟ್. ಸೊ ಒನ್ಸ್ ಆದ್ಮೇಲೆ ನಾಟ್ 100, ಹಿಯರ್ ಇಟ್ ಇಸ್ ಟೆನ್ಸ್. ಸೊ 13.2 ಬರುತ್ತೆ. ದಿಸ್ ಇಸ್ ದ ಆನ್ಸರ್, 13.2 ಸೆಂಟಿಮೀಟರ್. ಸೊ ಹೌ ಮೆನಿ ಮಿಲಿಮೀಟರ್ ಈಸ್ 5.6 ಸೆಂಟಿಮೀಟರ್. ಸೊ ಈಗ ಸೆಂಟಿಮೀಟರ್ ಇಂದ ಮೀಟರ್ ಕೇಳಿದ್ದಾರೆ. ಹೌ ಮೆನಿ ಮೀಟರ್, ನಮಗೆ ಮೀಟರ್ ಬೇಕು, ಅವ್ರು ಕೊಟ್ಟಿರೋದು ಸೆಂಟಿಮೀಟರ್. ಸೊ 1 ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್, ದಟ್ ಇಸ್ 10 ಮಿಲಿಮೀಟರ್. ಆದರೆ 5.6ಗೆ ಎಷ್ಟು ಮಿಲಿಮೀಟರ್, ನಾನು ಏನು ಮಾಡಬೇಕು, ಈಗ 5.6ನ ಇಲ್ಲಿ ಏನು ಬರುತ್ತೋ ಆ ವ್ಯಾಲ್ಯೂವಿಂದ ಮಲ್ಟಿಪ್ಲೈ ಮಾಡಬೇಕು. 5.6 ಇಂಟು 10. ಸೊ 5.6ನ ನಾನು ಫಸ್ಟ್ ಕನ್ವರ್ಷನ್ ಮಾಡ್ಕೋತೀನಿ. 5.6 ಅಂತಂದರೆ ಈ 6 ಯಾವ ಪೊಸಿಷನಲ್ಲಿದೆ, 5 ಅನ್ನೋದು ಕಂಪ್ಲೀಟ್ ಯೂನಿಟ್ ಆಯಿತಾ. 6 ಅನ್ನೋದು ಯಾವ ಪೊಸಿಷನಲ್ಲಿದೆ, ಪ್ಲಸ್ 6 ಈಸ್ ಇನ್ ದ ಪೊಸಿಷನ್ ಆಫ್ 10. ಸೊ ಇದನ್ನು ಮತ್ತೆ ನಾನು ಸಿಂಪ್ಲಿಫೈ ಮಾಡಿದ್ರೆ ಹೇಗೆ ಬರಿಬೋದು, 56/10 ಅಂತ ಬರಿಬೋದಾ. ಸೊ 5ನು 50/10 ಅಂತ ಬರೆದು 6 ಜೊತೆಗೆ ಆ್ಯಡ್ ಮಾಡಿದ್ರೆ 56/10 ಅಂತ ಬರುತ್ತೆ. ಈಗ 10 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, 0 ಕ್ಯಾನ್ಸಲ್, 56 ಮಿಲಿಮೀಟರ್. ಗೊತ್ತಾಯ್ತಾ, ಪಾಯಿಂಟ್ ಇರೋದು ಇಲ್ಲಿ, ಪಾಯಿಂಟ್ ರಿಮೂವ್ ಆಗಿದೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಫಸ್ಟ್ ಇದನ್ನು ನಾವು ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಬರ್ಕೋಬೇಕು. ಓಕೆನಾ. ಈಗ 5 ನಮ್ಗೆ ಗೊತ್ತಲ್ವಾ, 1 ಯೂನಿಟ್ ಅಂದ್ರೇನು 10/10. ಅದೇ ರೀತಿ 5 ಅಂದರೆ 50/10. 50/10 6/10 ಏನಾಯಿತು ಅಲ್ಲಿಗೆ 56/10 ಆಗುತ್ತೆ. ಇಂಟು 10ಇಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 56 ಮಿಲಿಮೀಟರ್ ಸಿಗುತ್ತೆ. ಓಕೆ, ಸೊ ಅದೇ ಕಾನ್ಸೆಪ್ಟ್ನ ಇಟ್ಕೊಂಡು ಫಿಲ್ ಇನ್ ದ ಬ್ಲಾಂಕ್ಸ್ನ ಫಿಲ್ ಮಾಡಬೇಕು. ಈಗ ಮಿಲಿಮೀಟರ್ ಟು ಸೆಂಟಿಮೀಟರ್ ಕನ್ವರ್ಷನ್, ಮಿಲಿಮೀಟರಿಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಮಲ್ಟಿಪ್ಲೈಡ್ ಬೈ 1/10 ಅಥವಾ ಡಿವೈಡ್ ಬೈ 10. ಸೆಂಟಿಮೀಟರಿಂದ ಮಿಲಿಮೀಟರ್ಗೆ ಹೋಗಬೇಕು ಅಂದರೆ ಮಲ್ಟಿಪ್ಲೈಡ್ ಬೈ 10. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, 70 ಮಿಲಿಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 10 ಅಥವಾ ಮಲ್ಟಿಪ್ಲೈಡ್ ಬೈ 1/10. 70/10 ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, 7. ಸೊ 7 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ನಾವು ಮಿಲಿಮೀಟರ್ ಕನ್ವರ್ಟ್ ಮಾಡಬೇಕು. 0.9 ಅಂತಂದ್ರೆ ಏನರ್ಥ, 9/10 ಅಲ್ವಾ. ಸೊ 9 ಈಸ್ ಇನ್ ದ ಪ್ಲೇಸ್ ಆಫ್ 10th. ಸೊ ಇದನ್ನ ನಾನು 10 ಜೊತೆಗೆ ಮಲ್ಟಿಪ್ಲೈ ಮಾಡಿದೆ. ಸೆಂಟಿಮೀಟರಿಂದ ಮೀಟರ್ಗೆ ಕನ್ವರ್ಷನ್ ಮಾಡಬೇಕಾದ್ರೆ ಇಂಟು 10. ಸೊ 0 ಕ್ಯಾನ್ಸಲ್, I got 9. So here comes 9 millimeter. 134 ಮಿಲಿಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ 134 ಡಿವೈಡೆಡ್ ಬೈ 10 ಅಲ್ವಾ. ಸೊ ಡಿವೈಡೆಡ್ ಬೈ 10 ಅಂದರೆ ಏನಾಯಿತು, 4 ಈಸ್ ಇನ್ ದ ಪ್ಲೇಸ್ ಆಫ್ ಪಾಯಿಂಟ್. ಫಸ್ಟ್ 4 ಇನ್ ದ ಪ್ಲೇಸ್ ಆಫ್ 10th, 3 ಈಸ್ ಇನ್ ದ ಪ್ಲೇಸ್ ಆಫ್ 1 ಆ್ಯಂಡ್ 1 ಇನ್ ದ ಪ್ಲೇಸ್ ಆಫ್ 10. ಸೊ ದಟ್ ಇಸ್ 13.4. ದೆನ್ 203.6 ಇದೆ ಸೆಂಟಿಮೀಟರ್. I have to write it in millimeter. So ಇದನ್ನ ನಾನು ಏನಂತ ಬರೀಬಹುದು, 203 ಪ್ಲಸ್ 6/10 ಅಂತ ಬರೀಬಹುದಲ್ವಾ. 6/10 is in the place of 10th position. And 203ನ ನಾನು ಏನು ಮಾಡ್ಬೋದು, 203 ಡಿವೈಡೆಡ್ ಬೈ 10. ಸೊ ಇವೆಲ್ಲನೂ 10th ಪೊಸಿಷನಿಗೆ ಬರೀಬಹುದಲ್ವಾ, ಪ್ಲಸ್ 6/10. ಇವೆಲ್ಲನೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 2036 ಅಂದರೆ 2036 ಡಿವೈಡೆಡ್ ಬೈ 10. ಸೊ ಈಗ ನಾನು 10 ಜೊತೆಗೆ ಮಲ್ಟಿಪ್ಲೈ ಮಾಡ್ತೀನಿ. 0 ಕ್ಯಾನ್ಸಲ್, ಐ ವಿಲ್ ಗೆಟ್ ದ ಆನ್ಸರ್ 2036 ಮಿಲಿಮೀಟರ್. ದಿಸ್ ಇಸ್ ಸೆಂಟಿಮೀಟರ್ ಟು ಮಿಲಿಮೀಟರ್. ಓಕೆ, ಸೊ ಈ ಕನ್ವರ್ಷನ್ ಒಂಚೂರು ಅರ್ಥ ಮಾಡ್ಕೊಳ್ಳಿ. ನೀವು ಇನಿಷಿಯಲ್ ಕ್ಲಾಸಸ್ಸಲ್ಲೆಲ್ಲ ಓದಿರೋದೇ, ಇದು ಮರ್ತ್ಕೋಬೇಡಿ. ಓಕೆ, ಸೊ ಇಲ್ಲಿ ಒಂದು ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ ಕಂಪ್ಯಾರಿಸನ್ ಮಾಡೋದಕ್ಕೆ. ದ ಇಲಸ್ಟ್ರೇಷನ್ ಬಿಲೋ ಶೋಸ್ ಹೌ ಸ್ಮಾಲ್ ಸಮ್ ಥಿಂಗ್ಸ್ ಆರ್. ಟ್ರೈ ಟೇಕಿಂಗ್ ಅನ್ ಅಪ್ರಾಕ್ಸಿಮೇಟ್ ಮೆಜರ್ಮೆಂಟ್ ಆಫ್ ಈಚ್. ಸೊ ಯಾಕೆ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಕಂಪ್ಯಾರಿಸನ್ ಅಲ್ಲಿ ನಮಗೆ ಅರ್ಥ ಆಗಲಿ ಅಂತ. ಸೊ ಆಂಟ್ ಇದೆ, ಇಲ್ಲಿ ಹ್ಯೂಮನ್ ಏರ್ ಇದೆ, ಸ್ನೇಲ್ ಇದೆ. ಸೊ ದಿಸ್ ಇಸ್ ಪೆಪ್ಪರ್. ಇಲ್ಲಿ ಪೀಸ್ ಆಫ್ ಪೇಪರ್ ಕೊಟ್ಟಿದ್ದಾರೆ. ಸೊ ರಿಲೇಟಿವ್ ಸೈಜ್ನ ನಮ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ದ 3 blue stripes represents the typical relative size of pen strokes. Fine stroke, medium stroke and bold. This is fine, medium and bold stroke. The human hair is about 0.1 millimeter thick. So 1 millimeter, 0.1 millimeter ಇದೆ ಏನು ಹ್ಯೂಮನ್ ಹೇರ್. ಅಂದ್ರೆ ಅಷ್ಟು ಸಣ್ಣ ಇದೆ. ಸೆಂಟಿಮೀಟರ್ ಚಿಕ್ಕ ನಮಗೆ ಗೊತ್ತು, ಅದಕ್ಕಿಂತ ಮಿಲಿಮೀಟರ್ ಇನ್ನೂ ಚಿಕ್ಕ. ಇದು ಮಿಲಿಮೀಟರ್ಗಿಂತಾನೂ ಚಿಕ್ಕ ಇದೆ. ದಟ್ ಈಸ್ ನಾಟ್ ಇವನ್ 0.1 ಇದೆ.
ದ ಥಿಕ್ನೆಸ್ ಆಫ್ ದ ನ್ಯೂಸ್ ಪೇಪರ್ ಕ್ಯಾನ್ ರೇಂಜ್ ಫ್ರಮ್ 0.05 to 0.08. ಅಂದರೆ ಏನರ್ಥ, ಹೇರ್ಗಿಂತನೂ ನ್ಯೂಸ್ ಪೇಪರ್ದು ಥಿಕ್ನೆಸ್ ಇನ್ನೂ ಕಡಿಮೆ ಇದೆ. ಮಸ್ಟರ್ಡ್ ಸೀಡ್ಸ್ ಹ್ಯಾವ್ ಅ ಥಿಕ್ನೆಸ್ ಆಫ್ 1 to 2 millimeter. ಸೊ ಮಸ್ಟರ್ಡ್ ಸೀಡ್ಸು 1 ಇಂದ 2 millimeter ವರೆಗಿದೆ thickness. And the smallest ant species discovered so far, Carabera bruni, has a total length of 1.8 to 1 millimeter. ಸೊ ಒಂದು ಏನ್ ಸ್ಪೀಶೀಸ್ ಇದೆ, ಆಂಟ್ ಸ್ಪೀಶೀಸ್ ಇದೆ, ಅದೆಷ್ಟಿರುತ್ತೆ ಅಂದ್ರೆ ಅದು ತುಂಬಾ ಟೈನಿ ಇದೆ ಸೈಜ್. ಸೊ 0.8 ಇಂದ 1 millimeter ವರೆಗಿದೆ. ದೇ ಆರ್ ಫೌಂಡ್ ಇನ್ ವೇರ್, ಶ್ರೀಲಂಕಾ ಅಂಡ್ ಚೀನಾ. The smallest land snail species covered so far, Acmella nana, has a shell diameter of 0.7 millimeter. So they found in where? Malaysia. So now comes the topic centimeter to millimeter. ಸೊ 1 ಮೀಟರಿಗೆ 100 ಸೆಂಟಿಮೀಟರ್ ಅಂತ ಆಗ್ಲೇ ಟೇಬಲ್ ಮಾಡಿಸಿ ನಾನು ಹೇಳಿದೆ. ಅದೇ 1 ಸೆಂಟಿಮೀಟರ್ ಅಂದ್ರೆ ಏನರ್ಥ, 1 divided by 100 ಅಂದ್ರೆ 100th ಅಂತಾನು ಹೇಳ್ತೀವಿ ನಾವು, ಮೀಟರ್ ನಾಟ್ ಮಿಲಿಮೀಟರ್. ಸೊ ದಟ್ ಇಸ್ 0.01 meter in the value in the fraction terms ಅಲ್ಲಿ. How many meter is 10 centimeter? ಸೊ ಸೆಂಟಿಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡ್ಬೇಕು ನಾವು. ಸೊ 10 ಸೆಂಟಿಮೀಟರ್ ನ ಮೀಟರ್ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು, ಮಲ್ಟಿಪ್ಲೈಡ್ ಬೈ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 by 100 ಮೀಟರ್. ಸೊ 1 by 100 ಇಂದ ಮಲ್ಟಿಪ್ಲೈ ಮಾಡ್ಬೇಕು ಅಥವಾ 100 ಇಂದ ಡಿವೈಡ್ ಮಾಡ್ಬೇಕು, ಎರಡು ಒಂದೇ. ಓಕೆ, ಸೊ ಈಗ ಯಾವುದೋ ಒಂದು ನಂಬರ್ 10 ಅಲ್ವಾ, 1 by 100 ಅಂದ್ರೂ ಒಂದೇ, ಆರ್ ಯು ಕ್ಯಾನ್ ರೈಟ್ ಡಿವೈಡ್ ಬೈ 10. ಸೊ ಈ ರೀತಿ ಬರೋದು ಸೇಮ್ 100. ಓಕೆ, ಸೊ ಈಗ ಏನಾಗುತ್ತೆ, 0 0 ಕ್ಯಾನ್ಸಲ್ ಆಗುತ್ತೆ. ಐ ವಿಲ್ ಗೆಟ್ 1 by 10 ವಿಚ್ ಇಸ್ ನಥಿಂಗ್ ಬಟ್ 0.1 meter. ಸಿ 0.1 meter. ಅದೇ 15 ಸೆಂಟಿಮೀಟರ್ ಆದರೆ 15 by 100 ಆಗುತ್ತೆ. ಸೊ 5 is in the place of 100, 1 is in the place of 10th. ಸೊ that is nothing but 0.15. ಓಕೆ, ಅರ್ಥ ಆಯ್ತಲ್ವಾ? 5 ಅನ್ನೋದು ಫಸ್ಟ್ ನಂಬರು 100 ಪೊಸಿಷನ್ ಇರುತ್ತೆ, ಇದು ನೆಕ್ಸ್ಟ್ ಪೊಸಿಷನ್. 100th ಲೆಫ್ಟ್ ಸೈಡ್ ಪೊಸಿಷನ್ ಯಾವುದು, 10th ಪೊಸಿಷನ್ ಇರುತ್ತೆ. ಸ್ಪ್ಲಿಟ್ ಮಾಡಿ ಬರೆದ್ರು ಹಾಗೆ ಅರ್ಥ ಅದು. ಫಿಲ್ ಇನ್ ದ ಬ್ಲಾಂಕ್ಸ್ ಬಿಲೋ. ಈಗ 36 ಸೆಂಟಿಮೀಟರ್ ಇದೆ. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಸೆಂಟಿಮೀಟರ್ ಇಂದ ಮೀಟರಿಗೆ ಇಂಟು ಅಥವಾ ಇಂಟು 1 by 100 ಅಥವಾ ಡೈರೆಕ್ಟ್ ಆಗಿ ಡಿವೈಡ್ ಮಾಡ್ಬೋದು. ಮೀಟರ್ ಇಂದ ಸೆಂಟಿಮೀಟರ್ಗೆ ಇಂಟು 100. ಸೊ 36 ಸೆಂಟಿಮೀಟರ್ ಇದೆ, ಮೀಟರ್ ಬೇಕು. 36 ನ ಏನ್ರಿಂದ ಡಿವೈಡ್ ಮಾಡಬೇಕು, 100 ಇಂದ ಡಿವೈಡ್ ಮಾಡಬೇಕು. 6 is in the position of 100th, 3 is in the position of 10th. ಸೊ 0.10th position ಅಲ್ಲಿ 3, 100 position ಅಲ್ಲಿ 6. It is meter. 50 ಸೆಂಟಿಮೀಟರ್ ಡೈರೆಕ್ಟ್ ಆಗಿ ಬರೀಬಹುದಲ್ವಾ ಇದನ್ನ. ಸೊ 5 is in the place of 10th, 0 is in the place of 100. ಸೊ that is 0.50 ಮೀಟರ್. ಸೊ ಈ 0 ಬರೀಲಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂತಂದ್ರೆ 5 ಅನ್ನೋದೇ ನಂಬರ್ ಲಾಸ್ಟ್ ಇದೆ. ಅದಾದ್ಮೇಲೆ ನಾವು ಎಷ್ಟು ಝೀರೋಸ್ ಬರೋದ್ರು ಏನು ಕೌಂಟ್ ಇಲ್ಲ. ಈ ರೀತಿ ಎಷ್ಟು ನಂಬರ್ ಆಫ್ ಝೀರೋಸ್ ಆಲ್ರೆಡಿ ಅಲ್ಲಿ ಇರುತ್ತೆ, ಅದನ್ನ ರೆಪ್ರೆಸೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಈ 0 ಆದ್ಮೇಲೆ ಹಿಂದೆನೂ ಅಷ್ಟೇನೆ, ಇಲ್ಲೂ ಮೆನಿ 0 ಇರುತ್ತೆ, ಇದ್ರದ್ದು ನೀಡಿಲ್ಲ, ಇದ್ರದ್ದು ನೀಡಿಲ್ಲ. ಸೊ ಈಗ 0 ಮೀಟರ್ ಇದೆ, ನಾವು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇಂಟು 100. ಓಕೆ, ಮೀಟರ್ ಇಂದ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100. ಸೊ 0.89 ನಾನು ಏನಂತ ಬರೀಬಹುದು ಇದನ್ನ. ಇಲ್ಲಿ ಕನ್ವರ್ಷನ್ ಮಾಡಿದೀರಾ, ಇದನ್ನ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಯಾವಾಗೆಲ್ಲ 36 100 ಅಂತ ಡಿವೈಡ್ ಮಾಡ್ತಿರೋ, 6 ನ 100 ಪೊಸಿಷನ್ ಅಲ್ಲಿ, 3 ನ 10th ಪೊಸಿಷನ್ ಅಲ್ಲಿ ಬರ್ದಿದ್ದೀರಾ, ಇದು ಅಲ್ವಾ. ಸೊ 9 is in the place of 10th, sorry 100th, 1 by 100. 8 is in the place of 1 by 10. So can I write 89 by 100? ಬರೀಬೋದಲ್ವಾ ಡೈರೆಕ್ಟ್, ಇದೇ ತರ ಕಾನ್ಸೆಪ್ಟ್ ಅಲ್ವಾ ಅದು. ರಿವರ್ಸಲ್ ಬರೀತಾ ಇದ್ದೀನಿ. ಸೊ 8 is in the place of 10th, 9 is in the place of 100th. ಇದನ್ನ ನಾನು 100 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 0 0 ಕ್ಯಾನ್ಸಲ್ಸ್, ಐ ಗೆಟ್ 89. ಸೊ ಹಿಯರ್ ಕಮ್ಸ್ 89 ಸೆಂಟಿಮೀಟರ್. ಓಕೆ, 4 ಸೆಂಟಿಮೀಟರ್ ಇದೆ. ಸೊ ಡಿವೈಡ್ ಬೈ 100 to get meter. So 7 is in the place of 100. Sorry, not 7. Sorry, 4. 4 is in the place of 100. So 0, 10th position 0, 100th position ಅಲ್ಲಿ 4 meter. 325. So this is in the place of 325 na divided by 100 ಮಾಡಿದ್ರೆ 5 is in the place of 100. So 0.100th ಇದು 10th position ಅಲ್ವಾ, 100th position 5, ಇದು 10th position, ಇದು 1's position, not 0. ಇಲ್ಲಿ 0 ಬರಲ್ಲ. Yes, so 3 is in the place of 1s, that is 3.25 meter. So now, again ಏನಂತ ಬರೀಬಹುದು ನಾನೀಗ. So this is in the place of 1s, this is in the place of 10s, this is in the place of 100. So can I write 207 by 100's position? 700 position ಅಲ್ಲಿ ಇದೆ, 0 1's position, 10 yeah
ಟೆನ್ಸ್ ಪೊಸಿಷನ್ ಇದೆ, 2 ಇಸ್ ಇನ್ ದ ಪ್ಲೇಸ್ ಆಫ್ ಒನ್ಸ್ ಪೊಸಿಷನ್. 207/100 ಅಂತ ಬರೀಬಹುದಲ್ವಾ ನಾನು ಡೈರೆಕ್ಟ್. ಸೊ ಇದನ್ನ ಮಲ್ಟಿಪ್ಲೈಡ್ ಬೈ 100. 0 ಕ್ಯಾನ್ಸಲ್ಸ್, ಐ ವಿಲ್ ಗೆಟ್ 207 ಸೆಂಟಿಮೀಟರ್. ಸೊ ಈ ರೀತಿ ಕನ್ವರ್ಷನ್ ನೀವು ಡೆಸಿಮಲ್ ಅಲ್ಲಿ ಹೇಗೆ ಮಾಡ್ತಿರೋ ಆ ರೀತಿ ಡೆಸಿಮಲ್ ಕೊಟ್ಟಾಗ ನಿಮಗೆ ಫ್ರಾಕ್ಷನ್ ಅಲ್ಲಿ ಕನ್ವರ್ಷನ್ ಗೊತ್ತಾಗಬೇಕು. ಆ ರೀತಿ ಗೊತ್ತಾದ್ರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಹೌ ಮೆನಿ ಮಿಲಿಮೀಟರ್ ಡಸ್ 1 ಮೀಟರ್ ಹ್ಯಾವ್? ಸೊ ಈಗ 1 ಮೀಟರ್ಗೆ ಎಷ್ಟು ಮಿಲಿಮೀಟರ್? 1 ಮೀಟರ್ ಟು ಮಿಲಿಮೀಟರ್ ದಟ್ ಇಸ್ 1000. 1 ಮಿಲಿಮೀಟರಿಗೆ 1/1000 ಮೀಟರ್. ಸೊ ಕನ್ವರ್ಷನ್ ನ ಬಾಕ್ಸ್ ಹಾಕಿ ನೀಟಾಗಿ ರಿವೈಸ್ ಮಾಡಿ. ಹಿಯರ್ ಇಲ್ಲೂ ಒಂದು ಇಲಿಸ್ಟ್ರೇಷನ್ ಇದೆ. ಹಿಯರ್ ವಿ ಹ್ಯಾವ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಸ್ಮಾಲ್ ಥಿಂಗ್ಸ್ ಇನ್ ನೇಚರ್. ಓಕೆ, ಸೊ ಈಗ ಸೆಂಟಿಮೀಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ, ಅಲ್ಲೆಲ್ಲ ಮಿಲಿಮೀಟರ್ ಬಗ್ಗೆ ಓದಿದ್ವಿ. ಈಗ ಸೆಂಟಿಮೀಟರ್, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಏನು ಥಿಂಗ್ಸ್ ಇದು. ಎಗ್ ಆಫ್, okay, the egg of hummingbird typically is 1.3 centimeter long and 0.3 centimeter wide. ಸೊ ಬೇರೆ ಎಗ್, ಈಗ ಒಂದು ಹೆಂದು ಎಗ್ ಅಬ್ಸರ್ವ್ ಮಾಡಿದ್ರೆ, ನಾವು ಬೇರೆ ಪ್ರಾಣಿಗಳದ್ದು ಎಗ್ ಅಬ್ಸರ್ವ್ ಮಾಡಿದ್ರೆ ಸೆಂಟಿಮೀಟರ್ ಅಲ್ಲಿ ಇದೆ. ಇದು ತುಂಬಾ ಚಿಕ್ಕ ಅಲ್ವಾ? 1.3 ಸೆಂಟಿಮೀಟರ್ ಅಂದ್ರೆ ನಿಮ್ ಸ್ಕೇಲ್ ಅಲ್ಲಿ 0 ಇದೆ, 1 ಇದೆ, ಸಮ್ವೇರ್ ಈ ಪಾಯಿಂಟ್ ಅಲ್ಲಿ ಬೀಳುತ್ತೆ. ಇಲ್ಲಿ 2, ಸೊ 1 to 2 ಮಧ್ಯ ಬೀಳುತ್ತೆ. ಸೊ ಇಷ್ಟು ಚಿಕ್ಕ ಎಗ್ ಇದು. Okay, it is not in the shape of egg, adjusted. Yeah, ಅಷ್ಟು ಚಿಕ್ಕ ಇದೆ ಎಗ್. The Philippine goby is about 0.9 centimeter long. So what is this Philippine goby? So it's a kind of fish. See here. So 0.9 ಲೆಂತ್ ಇದೆ. ಸೊ ಇಲ್ಲಿ ಅಂತಂದ್ರೆ ಇದು 1 ಸೆಂಟಿಮೀಟರ್ ಇರುತ್ತೆ. ಇಲ್ಲಿ ತನಕ 1.9 ಸೆಂಟಿಮೀಟರ್ ಇದೆ, ಇಲ್ಲಿ 1. ಅಂಡ್ ವಿಡ್ತ್ ಬಂದು ಇನ್ನೂ ಕಮ್ಮಿ ಇದೆ. ಸೊ ಎಷ್ಟಿದೆ ವಿಡ್ತ್? ವಿಡ್ತ್ ಬಗ್ಗೆ ಕೊಟ್ಟಿಲ್ಲ ಅವರು. ಸೊ ಇಟ್ ಇಸ್ ಈವನ್ ಲೆಸ್. ಸೊ 0.1 ಸಮಥಿಂಗ್ ಇರ್ಬೇಕಲ್ಲಿ. ಇಟ್ ಕ್ಯಾನ್ ಬಿ ಫೌಂಡ್ ಇನ್ ದ ಫಿಲಿಪೀನ್ಸ್ ಅಂಡ್ ಅದರ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಸಿಗುತ್ತೆ. ದ ಸ್ಮಾಲೆಸ್ಟ್ ನೋನ್ ಜೆಲಿ ಫಿಶ್. ಸೊ ಇರುಕಂಜಿ ಹ್ಯಾಸ್ ಬೆಲಿ ಸೈಜ್ 0.5. ಸೊ ಜೆಲಿ ಫಿಶ್ದು ಬೆಲಿ ಸೈಜ್ ಬಂದು 0.5 to 2.5 ಸೆಂಟಿಮೀಟರ್ ಇದೆ. ಅಂಡ್ ಇಟ್ಸ್ ಟೆಂಟಿಕಲ್ಸ್ ಕ್ಯಾನ್ ಬಿ ಆಸ್ ಲಾಂಗ್ ಆಸ್ 1 ಮೀಟರ್. ಸೊ ಇದ್ರದ್ದು ಬಾಡಿ ಲೆಂತ್ ಏನಿದೆ ಇದೆ 0.5 ಸೆಂಟಿಮೀಟರ್ ತನಕ ಇದೆ. 5 ಇಂದ 2.5 ಸೆಂಟಿಮೀಟರ್ ತನಕ ಇದೆ. ಬಟ್ ಇದ್ರ ಟೆಂಟಿಕಲ್ಸ್ ಏನಿದೆ 1 ಮೀಟರ್. ಗೊತ್ತಲ್ವಾ 1 ಮೀಟರ್ ಅಂದ್ರೆ ಎಷ್ಟು? 100 ಸೆಂಟಿಮೀಟರ್. ಸೊ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 10 ಟೈಮ್ಸ್ ಡಿಫ್ರೆಂಟ್ ಇದೆ. ದೇ ಆರ್ ಫೌಂಡ್ ಇನ್ ಎಲ್ಲಿ? ಆಸ್ಟ್ರೇಲಿಯಾ. ಸೊ ಇಟ್ಸ್ ವೆನಮ್ ಕ್ಯಾನ್ ಬಿ ಫೇಟಲ್ ಟು ಹ್ಯೂಮನ್. ಸೊ ಅದರಲ್ಲಿ ರಿಲೀಸ್ ಆಗೋ ವೆನಮ್ ಏನಿದೆ ಅದು ಹ್ಯೂಮನ್ಗೆ ಫೇಟಲ್ ಅಂದ್ರೆ ಡೆತ್ ಕಾಸ್ ಮಾಡ್ಬೋದು. ದ ಓಲ್ಫಿ ಆಕ್ಟೋಪಸ್, ಆಲ್ಸೋ ನೋನ್ ಆಸ್ ಸ್ಟಾರ್ ಸಕ್ಕರ್ ಪಿಗ್ಮಿ ಆಕ್ಟೋಪಸ್ ಅಂತಾನು ಕರೀತಾರೆ. ಇಟ್ ಇಸ್ ದ ಸ್ಮಾಲೆಸ್ಟ್ ನೋನ್ ಆಕ್ಟೋಪಸ್ ಇನ್ ದ ವರ್ಲ್ಡ್. ಸೊ ದೇ ಆರ್ ಟಿಪಿಕಲ್ ಸೈಜ್ ಇಸ್ ಅಬೌಟ್ 1 to 2.5 ಸೆಂಟಿಮೀಟರ್. ದೇ ವೇ ಲೆಸ್ ದನ್ 1 ಗ್ರಾಮ್. ದೇ ಆರ್ ಫೌಂಡ್ ಇನ್ ಎಲ್ಲಿ? ಪೆಸಿಫಿಕ್ ಓಷನ್. ಸೊ ಇದೆಲ್ಲ ಜನರಲ್ ನಾಲೆಜ್ ಟರ್ಮ್ಸ್. ಓಕೆ, ಸೊ ನಿಮಗೆ ಟೈಮ್ ಸಿಕ್ಕಿದಾಗ ಆ ಜೆಲಿ ಫಿಶ್ ಬಗ್ಗೆ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಪಿಕ್ಚರ್ ಸಮೇತ ನೋಡಿ. ಯಾವಾಗೆಲ್ಲ ನೀವು ಆ ಆನಿಮಲ್ಸ್ನ ನೋಡ್ತಿರೋ ನಿಮಗೆ ನೆನಪು ಜಾಸ್ತಿ ಇರುತ್ತೆ. ವೇಟ್ ಕನ್ವರ್ಷನ್. ಸೊ ಈಗ ವೇಟ್ ಬಂತು, ನಾನು ಆಗಲೇ ಹೇಳಿದ್ದೆ ವೇಟ್ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಬರುತ್ತೆ. ಕೆಜಿ ಟು ಗ್ರಾಮ್ ಅಂಡ್ ಗ್ರಾಮ್ ಟು ಕೆಜಿ. ಸೊ 1 kg ಅಂದ್ರೆ ಎಷ್ಟು? 1 kg ಅಂತ ಅಂದ್ರೆ 1000 ಗ್ರಾಮ್ಸ್. ಇಲ್ಲಿ ಒಂದೇ ವರ್ಡ್ ಬರೋದು 1000. ಸೆಂಟಿಮೀಟರ್, ಮಿಲಿಮೀಟರ್, ಮೀಟರ್ ಅಲ್ಲಿ ನಿಮ್ಗೆ 100 ಮತ್ತೆ 1000 ಎರಡು ವರ್ಡ್ಸ್ ಯೂಸ್ ಮಾಡಿದ್ರಿ. ಯಾವಾಗೆಲ್ಲ ಸಿ ಬರುತ್ತೆ ನೆನ್ಪಿಟ್ಕೊಳ್ಳಿ, ಅಲ್ಲಿ 100 ಬರುತ್ತೆ. ಸೆಂಟಿಮೀಟರ್ ಅಲ್ವಾ, ಸಿ ಬಂದಾಗ 100, ಸೆಂಟಿ ಅಂದ್ರೆ 100 ಅಂತ ಅರ್ಥ. ಮಿಲಿಮೀಟರ್ ಬಂದಾಗ 1000, ಮಿಕ್ಕಿರೋದೇ ಇನ್ನೊಂದು 1000. ಕೆಜಿ ಅಂದ್ರೂ 1000 ಬರುತ್ತೆ. ಎಸ್, ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. 1 ಗ್ರಾಮ್ ಅಂದ್ರೆ 1000 kg. 1 kg ಅಂದ್ರೆ 1000 ಗ್ರಾಮ್. 1 ಗ್ರಾಮ್ ಅಂದ್ರೆ ಎಷ್ಟು? 1/1000 kg. ಸೊ ನಿಮ್ಗೆ ಗ್ರಾಮ್ ಅಲ್ಲಿ ಕೊಟ್ಟು ಕೆಜಿಗೆ ಬರೀರಿ ಅಂತ ಅಂದಾಗ ಏನ್ ಮಾಡ್ಬೇಕು? ಡಿವೈಡ್ ಬೈ 1000 ಮಾಡ್ಬೇಕು. ಕೆಜಿ ಇಂದ ಕೊಟ್ಟು ಗ್ರಾಮ್ಗೆ ಬರೀರಿ ಅಂದ್ರೆ ಮಲ್ಟಿಪ್ಲೈಡ್ ಬೈ 1000. ಓಕೆ, ಅದನ್ನ ಶಾರ್ಟ್ ಟ್ರಿಕ್ ಆಗಿ ಎಲ್ಲಾರ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಸೊ ಈಗ ಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ, ಕೆಜಿ ಕೇಳ್ತಿದ್ದಾರೆ. ಹೌ ಮೆನಿ ಕಿಲೋಗ್ರಾಮ್? ಕಿಲೋಗ್ರಾಮ್ ಅಂದ್ರೂ ಒಂದೇ, ಕೆಜಿ ಅಂದ್ರೂ ಒಂದೇ. ಸೊ ಗ್ರಾಮ್ 5 ಗ್ರಾಮ್ ಇಂದ ಕೆಜಿ ಕೇಳ್ತಿದ್ದಾರೆ. ಸೊ ಗ್ರಾಮ್ ಇಂದ ಕೆಜಿಗೆ ಹೇಗ್ ಮಾಡೋದು? 5/1000 ಗ್ರಾಮ್, ಕೆಜಿ. ಸೊ ಡೆಸಿಮಲ್ ಅಲ್ಲಿ ಹೇಗ್ ಬರೀತೀರಾ? ಯೂನಿಟ್ ಪ್ಲೇಸ್ 0, ಟೆನ್ಸ್ ಪ್ಲೇಸ್ 0, 100th ಪ್ಲೇಸ್ 0, 1000th ಪ್ಲೇಸ್ ಅಲ್ಲಿ 5. ಸಿಂಪಲ್. 10 kg ಇದ್ದಾಗ 10 ಗ್ರಾಮ್ ಕೊಟ್ಟಿದ್ದಾರೆ, ನೀವು ಕೆಜಿಲಿ ಕನ್ವರ್ಟ್ ಮಾಡಬೇಕು. ಓಕೆ, 0 ಕ್ಯಾನ್ಸಲ್ ಅಂದ್ರೆ 100th ಪೊಸಿಷನ್ ಅಲ್ಲಿ 1 ಇದೆ ಅಂತ ಅರ್ಥ. 0.01 kg. ಅಥವಾ ಈ 0ನ ಕ್ಯಾನ್ಸಲ್ ಮಾಡದೆ ನೀವು 1000 ಪೊಸಿಷನ್ ಅಲ್ಲಿ ಬರೆದ್ರು ನಿಮ್ಗೆ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ಈ 0 ಅನ್ನೋದು 1000
1000th ಪೊಸಿಷನ್ ಅಲ್ಲಿ ಇರುತ್ತೆ. 1 ಅನ್ನೋದು ಯಾವ ಪೊಸಿಷನ್ ಬರುತ್ತೆ, 1000 ಪಕ್ಕ 100 ಪೊಸಿಷನ್ ಬರುತ್ತೆ. ಅಂದ್ರೆ 0.0 100 ಪೊಸಿಷನ್ ಅಲ್ಲಿ 1, ಇಲ್ಲಿ 0. ಸೊ ಬೋತ್ ವ್ಯಾಲ್ಯೂ ಆರ್ ಸೇಮ್. ನಾನು ಆಗ್ಲೇ ಹೇಳಿದ್ದೆ ಇಲ್ಲಿ 1 ಅನ್ನೋದು ನಂಬರ್ ಎಂಡ್ ಆಗಿದೆ, ಅದಾದ್ಮೇಲೆ ಯಾವ್ದು ನಂಬರ್ಸ್ ಇಲ್ಲ 0 ಬಿಟ್ರೆ. ಸೊ 0 ಯಾವಾಗೆಲ್ಲ ಒಂದು ನಂಬರ್ ಆದ್ಮೇಲೆ ಬರುತ್ತೋ ಅವಾಗೆಲ್ಲ ನಾವೇನಂತ ಬರೀಬಹುದು, 0ನ ಬಿಟ್ಟು ಬಿಡ್ಬೋದು, ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ. As each gram is 1000 of kg, 254 gram can be written as. So ಈಗ 254 ನ ನಾವು kg ಅಲ್ಲಿ ಬರೀಬೇಕು. kg ಅಂದ್ರೆ ಡಿವೈಡೆಡ್ ಬೈ 1000. ಸೊ ಏನಾಗುತ್ತೆ, ಈ 4 ಪೊಸಿಷನ್ ಯಾವ್ದ್ರಲ್ಲಿ ಇರುತ್ತೆ, ಇದು 1000th ಪೊಸಿಷನ್ ಅಲ್ಲಿ ಇರುತ್ತೆ. 5 ಅನ್ನೋದು 100th ಪೊಸಿಷನ್, 2 ಅನ್ನೋದು 10th ಪೊಸಿಷನ್. ಐ ಕ್ಯಾನ್ ರೈಟ್ ಇಟ್ ಆಸ್ 0.254 kg ಅಷ್ಟೇ, ಸಿಂಪಲ್. ಸೊ ಈ ರೀತಿ ಸ್ಪ್ಲಿಟ್ ಮಾಡಿನೂ ಬರೀಬಹುದು ನೀವು. ಈ ರೀತಿ ಡೈರೆಕ್ಟ್ ಅರ್ಥ ಆಯ್ತು ಅಂದ್ರೆ ಇಟ್ ಇಸ್ ವೆರಿ ಈಸಿ, ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್. ಸೊ ಸ್ಪ್ಲಿಟ್ ಮಾಡೋದು ಹೇಗೆ, 254 ಅಂತ ಓದ್ತೀವಲ್ವಾ, 200 by 1000 ಒಂದ್ ಕಡೆ, 50 by 1000 ಒಂದ್ ಕಡೆ, 4 by 1000 ಇನ್ನೊಂದ್ ಕಡೆ. ಸೊ ಇಲ್ಲಿ 0 ಕ್ಯಾನ್ಸಲ್ ಮಾಡಿ, ಎಷ್ಟು ಜೀರೋಸ್ ಇದೆ, ಲಾಸ್ಟ್ ಅಲ್ಲಿ ಇರೋ ಜೀರೋಸ್ ಮಾತ್ರ ಕ್ಯಾನ್ಸಲ್ ಮಾಡಬೇಕು, ಮಧ್ಯದಲ್ಲಿ ಇರೋದೆಲ್ಲ ಮುಟ್ಟಬಾರ್ದು. ಓಕೆ, ಸೊ 2 is in the place of 10th, ಇಲ್ಲಿ 100 ಇದೆ, 5 is in the place of 100 and 4 is in the place of 1000. ಸೊ ಎರಡೂ ವೇ ಅಲ್ಲಿ ಬರೋದು ಈಸಿ. ಇದನ್ನ ಕಲಿತಷ್ಟು ಬೆಸ್ಟ್, ಬೇಗ ಆನ್ಸರ್ ಮಾಡ್ಬೋದು. ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ. ಸೊ ಗ್ರಾಮ್ ಟು ಕೆಜಿ ಏನ್ ಮಾಡ್ಬೇಕು, ಡಿವೈಡ್ ಬೈ 1000 ಅಥವಾ ಮಲ್ಟಿಪ್ಲೈಡ್ ಬೈ 1/1000. kg to gram multiplied by 1000. ಓಕೆ, 554 ಗ್ರಾಮ್ ಟು ಕೆಜಿ ಇದೆ. ಗ್ರಾಮ್ ಟು ಕೆಜಿ ಇಂದಾಗ ಏನ್ ಮಾಡ್ಬೇಕು, 1000 ಇಂದ ಡಿವೈಡ್, 465/1000. ಈ ತರ ಡಿವೈಡ್ ಮಾಡ್ದೇನೋ ಹಾಗೇನೆ ನೀವು ಬರೀಬಹುದು. 5 is in the place of 10,000, sorry 1000th position, 6 is in the place of 100, 4 is in the place of what, tens. So 0.465 kg. 68 na, 8 is in the place of 1000 alva, 6 is in the place of 100th position alva. So I can write 0.068 kg. 1560 ಗ್ರಾಮ್ ಇದೆ. ಗ್ರಾಮ್ ಇಂದ ಕೆಜಿಗೆ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ 1000. ಇಲ್ಲಿ ನಾನು 1000 ಇಂದ ಡಿವೈಡ್ ಮಾಡಿಲ್ಲ, ನೀವು ಮಾಡಿದ್ರು ಸೇಮ್ ವ್ಯಾಲ್ಯೂ ಬರುತ್ತೆ. ಓಕೆ, 1560 ಡಿವೈಡೆಡ್ ಬೈ 1000. ಓಕೆ, 0 is in the place of 1000, 6 is in the place of 100, 5 is in the place of 10, 1 is in the place of ones. ಸೊ ಒನ್ಸ್ ಪೊಸಿಷನ್ ಅಲ್ಲಿ 1 ಇದೆ, 10th ಪೊಸಿಷನ್ ಅಲ್ಲಿ 5 ಇದೆ, 100th ಪೊಸಿಷನ್ ಅಲ್ಲಿ 6 ಇದೆ, 1000th ಪೊಸಿಷನ್ ಅಲ್ಲಿ 0 ಇದೆ. ದೆನ್ ಕಮ್ಸ್ ಕೆಜಿ. 504 ಗ್ರಾಮ್ ಇದೆ. ಸೊ 504/1000. ಸೊ 4 ಯಾವ ಪೊಸಿಷನ್ ಅಲ್ಲಿ ಇದೆ, 1000. 0 is in the position of 100, here 7 is in the position of 10. So 704 kg. ಈಗ 0.56 kg, ಇದನ್ನ ನಾನೇನಂತ ಬರೀಬಹುದು, 56/100 ಅಂತ ಬರೀಬೋದಾ? ಯಾಕಂದ್ರೆ ಅಬ್ಸರ್ವ್ ಮಾಡಿ, 5 is in the place of 10th, 6 is in the place of 100. ಸೊ 100th ಅಂತಂದ್ರೆ ಡಿವೈಡೆಡ್ ಬೈ 100. 6 is in the position of 100, ಅದ್ರ ಪಕ್ಕ ಇರೋದು ಯಾವ ಪೊಸಿಷನ್ ಅಲ್ಲಿ ಇರುತ್ತೆ, 10th ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ಈಗ 56/100 ಅಂತ ಇದನ್ನ ಬರೆಯೋ ವೇ ಚೇಂಜ್ ಮಾಡಿದೆ ಅಷ್ಟೇ. ಫ್ರಾಕ್ಷನಲ್ ಡೆಸಿಮಲ್ ಇರೋದನ್ನ ಫ್ರಾಕ್ಷನಲ್ ಬರೆದೆ. ಕೆಜಿ ಇಂದ ನಾನು ಗ್ರಾಮ್ಸ್ಗೆ ಹೋಗ್ಬೇಕಲ್ವಾ, ಕೆಜಿ ಇಂದ ಗ್ರಾಮ್ಸ್ಗೆ ಹೋಗುವಾಗ 1000 ಇಂದ ಮಲ್ಟಿಪ್ಲೈ ಮಾಡಬೇಕು, ಇಂಟು 1000. 20 ಕ್ಯಾನ್ಸಲ್, ಇಲ್ಲಿ 10 ಇದೆ, ಅದನ್ನ ಇಲ್ಲಿ ಬರೀಬೇಕು ಅಂದ್ರೆ 560 ಆಗುತ್ತೆ. ದ ಆನ್ಸರ್ ಹಿಯರ್ ಇಸ್ 560 ಗ್ರಾಮ್. ಅದೇ ತರ 2.5 kg, 2.5 ಇದನ್ನ ಏನಂತ ಬರೀತೀನಿ ನಾನು ಫ್ರಾಕ್ಷನ್ ಅಲ್ಲಿ, 25/10. ಯಾಕಂದ್ರೆ 5 is in the place of 10. 25 ಅಂತಂದ್ರೆ ಏನು, 5 is in the place of 10th position, 2 is in the place of 1's position. ಸೊ ಈಗ 25 ಇದನ್ನ ಏನ್ ಮಾಡ್ಬೇಕು, ಇಂಟು 1000 ಮಾಡ್ಬೇಕು. 10 ಕ್ಯಾನ್ಸಲ್, 25 ರಿಮೈನಿಂಗ್ 20, ದಟ್ ಇಸ್ 2500 ಗ್ರಾಮ್. ಓಕೆ, ಸೊ ನಾನು ನಿಮ್ಗೆ ಅರ್ಥ ಆಗಿದೆಯಲ್ವ ಅಂತ ಚೆಕ್ ಮಾಡೋದಕ್ಕೆ ಒಂದು ಹೋಮ್ವರ್ಕ್ ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ, ಸಾಲ್ವ್ ಮಾಡಿ ನನಗೆ ಆನ್ಸರ್ ಹೇಳಿ. ಓಕೆನಾ? ಸೊ ಹೋಮ್ವರ್ಕ್ ಇಸ್ ದ್ಯಾಟ್ 35.3 kg ಇದೆ, ನೀವು ಅದನ್ನ ಗ್ರಾಮಿಗೆ ಕನ್ವರ್ಟ್ ಮಾಡಿ. ಓಕೆ, ಅಂದ್ರೆ ರಿವರ್ಸ್ ಏನ್ ಯೂಸ್ ಮಾಡ್ತಾರೆ ಯೂಸ್ ಮಾಡಿ ಗ್ರಾಮಿಗೆ ಕನ್ವರ್ಟ್ ಮಾಡಿ ಕಮೆಂಟ್ ಅಲ್ಲಿ ಆನ್ಸರ್ ಹೇಳಿ. So look at the picture below showing different quantities of rice starting from 1 gram heap. Subsequent heap can be found that are 10 times heavier than the previous heap pack. The combined weight of rice in this picture is 11.111 kg. Okay na? So andre
ಇಲ್ಲೇನಿದೆ ಅದರದ್ದು 10 ಟೈಮ್ ಇದೆ. ಸೊ ಇಲ್ಲೆಷ್ಟು ಅಮೌಂಟ್ ಇದೆ ಅದರದ್ದು 10 ಹೀಪ್ ಅಂತಂದ್ರೆ ಅಲ್ಲಿ ರಾಶಿ ಮಾಡಿರ್ತೀವಲ್ಲ ಅದನ್ನ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? ಇಂಟು 10 ಟೈಮ್ ಇಂಟು 10 ಟೈಮ್ ಇಂಟು 10 ಟೈಮ್ ಇಂಟು 10 ಟೈಮ್ ಇದೆ. ಓಕೆ, ಅಂದ್ರೆ ಇದನ್ನ ಕೆಜಿ ಅಂತ ಹೇಳಿದ್ರೆ ಇದೆಷ್ಟಾಗಿರುತ್ತೆ? ಡಿವೈಡೆಡ್ ಬೈ. ಸೊ ರಿವರ್ಸ್ ಬಂದಾಗೆಲ್ಲ ಡಿವೈಡ್ ಆಗುತ್ತೆ. ಓಕೆ, ಇದು 1 kg ಆಗಿರುತ್ತೆ, ಇದು 1/10th ಪೊಸಿಷನ್ ಇದೆ, ಇದು 1/100th ಪೊಸಿಷನ್ ಇದೆ, ಇದೇನು 1/1000th ಪೊಸಿಷನ್ ಇದೆ. ಅಂದ್ರೆ 1 ಗ್ರಾಮ್ನ ಕೆಜಿಗೆ ಹಾಕ್ಬೇಕು ಅಂದ್ರೆ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಬೇಕು? 1000 ಟೈಮ್. ಸೊ 1 ಗ್ರಾಮ್ ಇಸ್ ಈಕ್ವಲ್ ಟು 1000, ಸಾರಿ 1 kg ಇಸ್ ಈಕ್ವಲ್ ಟು 1000 ಗ್ರಾಮ್ಸ್. ಸೊ 1 kg ಆಗಬೇಕು ಅಂದ್ರೆ 1000 ಗ್ರಾಮ್ ಆಗಿ ನಾವು ಸಪ್ರೇಟ್ ಮಾಡಿದಾಗ ನಮಗೆ 1 ಗ್ರಾಮ್ ಸಿಗುತ್ತೆ. ಓಕೆ, ಸಿ ಹಿಯರ್ 1 ಗ್ರಾಮ್ ಅಂದ್ರೆ 1000 milligrams. ಸೊ 1 milligram. ಸೊ ಹಿಯರ್ ಕಮ್ಸ್ ದ ಟಾಪಿಕ್ milligrams. ಸೊ ನಾವು ಫಸ್ಟ್ ಓದಿದ್ದೇನು ಕೆಜಿ ಟು ಗ್ರಾಮ್ ಓದಿದ್ವಿ, ಈಗ ಮಿಲಿಗ್ರಾಮ್ ಬಗ್ಗೆನೂ ಮಾತಾಡ್ತಾ ಇದೀವಿ. ಓಕೆ, ಸೊ 1 milligram ಅಂದ್ರೆ ಎಷ್ಟು? ಎಂ ಬಂದಾಗ ಮಿಲಿ ಅಂತ ಬಂದಾಗ ನಮ್ 1000 ಅಂತ ಯೂಸ್ ಮಾಡ್ತೀವಿ. ಕೆ ಬಂದಾಗ್ಲೂ 1000, ಮಿಲಿ ಬಂದಾಗ್ಲೂ 1000. ಸೊ 1 milligram ಅಂದ್ರೆ ಏನರ್ಥ? 1/1000 ಗ್ರಾಮ್. ಸೊ ಇದು ಒಂದು ಫಾರ್ಮುಲಾ ರೀತಿ ಆಡ್ ಮಾಡ್ಕೊಳ್ಳಿ. ಓಕೆ, ಸೊ ಇದ್ರ ಮೇಲೆ ಯಾವ್ದು ಕ್ವಶನ್ಸ್ ಕೇಳಿಲ್ಲ, ಜಸ್ಟ್ ನಿಮ್ ಅಂಡರ್ಸ್ಟ್ಯಾಂಡಿಂಗ್ಗೆ ಈ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ರುಪಿ ಪೈಸಾ ಕನ್ವರ್ಷನ್. ಸೊ ಈಗ ಎಸ್, ನಮ್ಗೆ ಇಲ್ಲಿ ಬೇಕಾಗಿರೋದು ಒಂದೇ ಫಾರ್ಮುಲಾ. 1 ರೂಪಿ ಅಂದ್ರೆ ಏನು? 100 ಪೈಸಾ. ಪೈಸೆ ಅಂತಾನು ಹೇಳ್ತೀವಿ, ಪೈಸಾ ಅಂತಾನು ಹೇಳ್ತೀವಿ. ಓಕೆ, 1 ಪೈಸಾ ಅಂದ್ರೆ ಏನು? ಪೈಸಾ ಇಸ್ ಸಿಂಗ್ಯುಲರ್, ಪೈಸೆ ಇಸ್ ಪ್ಲೂರಲ್. ಸೊ 1 ಪೈಸಾ ಅಂದ್ರೆ 1/100 ರೂಪಿ. ಸೊ ಈ ಫಾರ್ಮುಲಾ ನೀವು ಅರ್ಥ ಮಾಡ್ಕೋಬೇಕು. ರುಪಿಯಿಂದ ಪೈಸಾಗೆ ಜಾಸ್ತಿ ಬರುತ್ತೆ, ಪೈಸಾಯಿಂದ ರುಪಿಗೆ 1/100 ನ ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ 75 ಪೈಸಾ ಅಂದ್ರೆ ಎಷ್ಟು? 75/100 ಮಾಡಿದ್ರೆ ನಮಗೆ ರುಪಿಯಲ್ಲಿ ಸಿಗುತ್ತೆ. ಸೊ ಹೇಗೆ ಬರೆಯೋದು? ದಿಸ್ ಇಸ್ ಇನ್ ದ ಪ್ಲೇಸ್ ಆಫ್ 100, ದಿಸ್ ಇಸ್ ಇನ್ ದ ಪ್ಲೇಸ್ ಆಫ್ 10 ಅಂದ್ರೆ 0.75 ರೂಪಿ. ಸಿಂಪಲ್. ಸೊ ಇದು ಸ್ಪ್ಲಿಟ್ ಮಾಡಿ ಬರೀಬಹುದು ಅಥವಾ ಡೈರೆಕ್ಟ್ ಆಗಿ ಆನ್ಸರ್ ಬರೀಬಹುದು. ಸೊ ಮಾಡೋಣ ಫಿಲ್ ಇನ್ ದ ಬ್ಲಾಂಕ್ಸ್. ಪೈಸಾಯಿಂದ ರುಪಿಗೆ. ಸೊ ಪೈಸಾಯಿಂದ ರುಪಿಗೆ, ಪೈಸಾಯಿಂದ ರುಪಿಗೆ ಏನ್ ಮಾಡಬೇಕು? ಇಟ್ ಈಸ್ ಮಲ್ಟಿಪ್ಲೈಡ್ ಬೈ 1/100. ಸೊ ರುಪಿಯಿಂದ ಪೈಸಾಗೆ ಇಸ್ ಜಸ್ಟ್ ಮಲ್ಟಿಪ್ಲೈಡ್ ಬೈ 100. ಸೊ ಪೈಸಾಯಿಂದ ರುಪಿಗಿದೆ. ಸೊ ನಾವೇನ್ ಮಾಡಬೇಕು? 10 ಅನ್ನ 100 ಇಂದ ಡಿವೈಡ್ ಮಾಡಬೇಕು. 0 ಕ್ಯಾನ್ಸಲ್ ಆಗುತ್ತೆ, 1 is in the place of 10. ಸೊ 0.1 ಇಟ್ ಇಸ್ ರುಪಿ. ಪೈಸಾಯಿಂದ ಇಲ್ಲೇನಿದೆ? ರುಪಿ ಇದೆ. ಸೊ ರುಪಿ ಪಿ ಅಂತ ಮೆನ್ಷನ್ ಮಾಡಿಲ್ಲ ಅವರು, ರುಪೀಸ್ ಸಿಂಬಲ್ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ರುಪಿಯಿಂದ ಪೈಸಾ ಕನ್ವರ್ಟ್ ಮಾಡ್ತಿದೀವಿ. ರುಪಿಯಿಂದ ಪೈಸಾ ಕನ್ವರ್ಟ್ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಬೈ 100. ಸೊ 0.05 ನಾನು 5/100 ಅಂತ ಬರೀಬಹುದಲ್ವಾ? ಯಾಕಂದ್ರೆ 5 is in the place of what? 100th ಪೊಸಿಷನ್. ಸೊ ಮಲ್ಟಿಪ್ಲೈಡ್ ಬೈ 100. ಡೆಸಿಮಲ್ ನಾವು ಡೈರೆಕ್ಟ್ ಆಗಿ 100 ಇಂದ ಮಲ್ಟಿಪ್ಲೈ ಮಾಡೋದಕ್ಕೆ ಕಾಂಪ್ಲೆಕ್ಸ್ ಆಗುತ್ತೆ, ಅದಕ್ಕೋಸ್ಕರ ಫ್ರಾಕ್ಷನ್ ನ ಕನ್ವರ್ಟ್ ಮಾಡ್ಕೊಂಡು ಮಾಡ್ಬೇಕು. ಓಕೆ, 5 ಪೈಸಾ. ಸೊ ಹಿಯರ್ ಕಮ್ಸ್ 5 ಪೈಸಾ. 0.05 ರೂಪೀಸ್ ಅಂದ್ರೆ ಏನರ್ಥ? 5 ಪೈಸಾ ಅಂತ ಅರ್ಥ. ಎಸ್, ಇದನ್ನೇನಂತ ಬರೀಬಹುದು? 0.36 ನ 36/100 ಅಂತ ಬರೀಬಹುದಾ? ಯಾಕಂದ್ರೆ 6 is in the position of 100. ಸೊ 36 ಇಂಟು 100 ಮಾಡಬೇಕು. 100 ಕ್ಯಾನ್ಸಲ್, ಆನ್ಸರ್ ಇಸ್ 36. ಸೊ ಪೈಸಾ ಎಷ್ಟು? 36 ಪೈಸಾ. 0.5 ರೂಪಿ. 0.5 ನಾನು 5/10 ಅಂತ ಬರೀಬಹುದಲ್ವಾ? 5 is in the position of 10 ಅಥವಾ 50/100 ಅಂತಾನು ಬರೀಬಹುದು, ನೋ ಪ್ರಾಬ್ಲಮ್. 0 ಕ್ಯಾನ್ಸಲ್ ಆಗಿ ಮತ್ತೆ 5/10 ಆಗುತ್ತೆ. ಇಂಟು 100, 10 ಕ್ಯಾನ್ಸಲ್ ಆಗುತ್ತೆ. ಐ ವಿಲ್ ಗೆಟ್ ದ ಆನ್ಸರ್ 50. ಇಲ್ಲಿ 0 ಆಲ್ರೆಡಿ ಕ್ಯಾನ್ಸಲ್ ಆಗಿರೋದು, ಅದಕ್ಕೆ 5 ಪಕ್ಕ 0, ದಟ್ ಇಸ್ 50. ಸೊ ಇಟ್ ಇಸ್ 50 ಪೈಸಾ. 50 ಪೈಸಾ ಇದೆ, ನಮಗೆ ರುಪಿ ಬೇಕು. ಪೈಸಾಯಿಂದ ರುಪಿಗೆ ಏನ್ ಮಾಡಬೇಕು? ಮಲ್ಟಿಪ್ಲೈಡ್ ಬೈ 100. ಸೊ 99 into 100, that is 9900. 9900 rupees. 250 ಪೈಸಾ ಇದೆ, ರುಪೀಸ್ಗೆ ಬರೆಯೋದಾದ್ರೆ, ಓ ಸಾರಿ, ಇಟ್ ಇಸ್ ನಾಟ್ ಮಲ್ಟಿಪ್ಲೈಡ್ ಬೈ 100. ಸಾರಿ, I did a mistake. It is not multiplied by 100. ಪೈಸಾ ಇಂದ ರುಪೀಸಿಗೆ it is multiplied by 1/100 ಅಂದ್ರೆ ಡಿವೈಡ್ ಮಾಡಬೇಕು. 99 divided by 100. So 9 is in the place of what? 100. 9 is in the place of 10. So 0.99 rupees. 250 ಪೈಸಾ ಇಂದ 100 ಗೆ ಏನ್ ಮಾಡಬೇಕು? 250/100. ಸೊ
0 is in the place of 0 ಕ್ಯಾನ್ಸಲ್ ಮಾಡಿ ಕೂಡ ಬರಿಬೋದು. ಓಕೆ, 5 is in the place of 10th ನಾವು, 2 is in the place of 1. ಸೊ 2.5 rupees. ಓಕೆ, ಅಥವಾ 2.50 rupees ಅಂತ ಬರೋದು. ಬೋತ್ ದ ಆನ್ಸರ್ಸ್ ಆರ್ ಸಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ನೀಟಾಗಿ ಕುತ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ ನಿಮಗೆ ಶೇರ್ ಮಾಡಿ. ಅರ್ಥ ಆಗ್ತಿದ್ರೆ ಕಾಮೆಂಟಲ್ಲೂ ಆನ್ಸರ್ ಮಾಡಿ. ಒಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಆ ಒಂದು ಹೋಮ್ವರ್ಕ್ನ ಬರಾಗಿ ಮಾಡಿ ಕಮೆಂಟಲ್ಲಿ ಆನ್ಸರ್ ಮಾಡಿ. ಓಕೆ, ಥ್ಯಾಂಕ್ ಯು.